ಮೂವರು ಮಹಿಳೆಯರು ಮಾದಕ ವಸ್ತು ಕಳ್ಳ ಸಾಗಾಟ ಮಾಡುತ್ತಿದ್ದರು. ಅವರನ್ನು ಬಂಧಿಸಿದ ಎನ್ಸಿಬಿ ಅಧಿಕಾರಿಗಳು. ಮಾದಕ ವಸ್ತು ಕಳ್ಳ ಸಾಗಾಟದ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಬೆಂಗಳೂರು ವಿಭಾಗದ ಎನ್ಸಿಬಿ ಅಧಿಕಾರಿಗಳು 3 ವಿದೇಶಿ ಪ್ರಜೆಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಟ್ಟು 9 kg ಮೆಥಾಂಫೆಟಮೈನ್ ಎಂಬ ಮಾದಕ ವಸ್ತುವನ್ನು ಎನ್ಸಿಬಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಮೊದಲ ಪ್ರಕರಣದಲ್ಲಿ ದೆಹಲಿಯಿಂದ ತರಲಾಗಿದ್ದ 7 kg ಮೆಥಾಂಫೆಟಮೈನ್ ಅನ್ನು ವಶಪಡಿಸಿಕೊಂಡು ಅದನ್ನು ಸಾಗಿಸುತ್ತಿದ್ದ ಆಫ್ರಿಕನ್ ಮೂಲದ ಮಹಿಳೆಯನ್ನು ಬಂಧಿಸಿದ್ದಾರೆ. ಈಕೆ ಮುಂಬೈನಿಂದ ಬೆಂಗಳೂರಿಗೆ ಬಸ್ ಮೂಲಕ ಮಾದಕ ವಸ್ತುವನ್ನು ಸಾಗಿಸುತ್ತಿದ್ದಳು. ಆಕೆ ಯಾರಿಗೂ ಅನುಮಾನ ಬಾರದಂತೆ ಮಗುವಿನೊಂದಿಗೆ ಅವಳು ಪ್ರಯಾಣ ಮಾಡುತ್ತಿದ್ಲು. ಕಳ್ಳ ಸಾಗಣೆಗೆ ವ್ಯವಸ್ಥೆ ಮಾಡಿದ್ದ ಮತ್ತೊಬ್ಬ ಮಹಿಳಾ ಪ್ರಜೆಯನ್ನು ಕೂಡ, ಅಂದರೆ ಅವಳು ಆಫ್ರಿಕಾ ಪ್ರಜೆ, ಅವಳನ್ನು ಕೂಡ ಬಂಧಿಸಲಾಗಿದೆ ಎಂದು ಎನ್ಸಿಬಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮತ್ತೊಂದು ಪ್ರಕರಣದಲ್ಲಿ ಆಫ್ರಿಕನ್ ಮೂಲದ ಪ್ರಜೆಯನ್ನು ಬಂಧಿಸಿ 2 kg ಮೆಥಾಂಫೆಟಮೈನ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ದೆಹಲಿಯಿಂದ ಮಾದಕ ವಸ್ತುವನ್ನು ತರಿಸಿ ಪಶ್ಚಿಮ ದೆಹಲಿಯ ಒಂದು ಸ್ಥಳದಲ್ಲಿ ಪ್ಯಾಕ್ ಮಾಡಿ ಲಗೇಜ್ ಬ್ಯಾಗಿನಲ್ಲಿ ಮರೆಮಾಚಿ ಅದನ್ನು ದೇಶೀಯ ವಿಮಾನದ ಮೂಲಕ ಬೆಂಗಳೂರಿಗೆ ಸಾಗಿಸಲು ಯತ್ನಿಸಲಾಗಿತ್ತು. ವಿದ್ಯಾರ್ಥಿ ಅಥವಾ ಪ್ರವಾಸಿ ವೀಸಾದಲ್ಲಿ ಆಕೆ ಭಾರತವನ್ನು ಪ್ರವೇಶಿಸಿದ್ದಳು. ಅದರ ಅವಧಿ ಮುಗಿದ ನಂತರ ಕೂಡ ಅವಳು ವಾಪಸ್ಸು ದೇಶಕ್ಕೆ ಹೋಗಬೇಕಾಯಿತು. ಆದರೆ ದೇಶದಲ್ಲೇ ಅಕ್ರಮವಾಗಿ ವಾಸವಾಗಿ ಈ ಕೆಲಸವನ್ನು ಮಾಡ್ತಿದ್ಲು. ತನಿಖಾ ಸಂಸ್ಥೆಗಳಿಂದ ತಪ್ಪಿಸಿಕೊಳ್ಳಲು ಬೇರೆ ಬೇರೆ ದೇಶದ ನಕಲಿ ಪಾಸ್ಪೋರ್ಟ್ಗಳನ್ನು ಪಡೆದುಕೊಂಡಿದ್ದಳು ಎಂದು ಎನ್ಸಿಬಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಈ ಕುರಿತು 2 ಪ್ರತ್ಯೇಕ ಪ್ರಕರಣಗಳನ್ನು ಎನ್ಸಿಬಿ ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ.